ಇದು ಕರ್ನಾಟಕದ ಹಿತಾಸಕ್ತಿ ಮೇಲಿನ ಇನ್ನೊಂದು ಪ್ರಹಾರ. ಜಲಜ್ವಾಲೆಗೆ ತುಪ್ಪ ಸುರಿಯುವಂತಹ ಕೆಲಸ. ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಗದಗ, ಬಾಗಲಕೋಟೆ ಪ್ರದೇಶದ ಜನತೆಯ ಕುಡಿಯುವ ನೀರಿನ ಮಹದಾಯಿ ಯೋಜನೆಗೆ ಗೋವಾ ಅಡ್ಡಗಾಲನ್ನ ಹಾಕಿದೆ. 2018ರಿಂದ ಅಂದ್ರೆ ಭರ್ತಿ 7 ವರ್ಷಗಳಿಂದ ಸಿಗದ ಕ್ಲಿಯರೆನ್ಸ್ನ ಹಿಂದಿನ ಕೈಚಳಕ ಏನು ಅನ್ನೋದು ಗೋವಾ ಸಿಎಂ ಹೇಳಿಕೆಯಿಂದ ಹೊರಬಿದ್ದಿದೆ. ಇತ್ತ ಪ್ರಮೋದ್ ಸಾವಂತ್ ಮಾತು ಕರ್ನಾಟಕದಲ್ಲಿ ಕಿಡಿ ಹೊತ್ತಿಸಿದೆ. ಮಹದಾಯಿ ಕರುನಾಡಿನ ಮಹಾತಾಯಿ, ಉತ್ತರ ಕರ್ನಾಟಕದ ದಾಹ ನೀಗಿಸುವ ಭಾಗ್ಯದಾತೆ. ಕಳಸಾ ಬಂಡೂರಿ ನಾಲೆಗಳು ನೀರಿನ ಬರ ತೊಡೆದು ಹಾಕಲು ಕೈಗೊಂಡ ಯೋಜನೆ. ಬೆಳಗಾವಿ, ಗದಗ, ಧಾರವಾಡ, ಬಾಗಲಕೋಟೆಗೆ ಕುಡಿಯುವ ನೀರಿನ ಉದ್ದೇಶಿತ ಮಹತ್ವಾಕಾಂಕ್ಷಿ ಯೋಜನೆಗೆ ಗೋವಾ ಮತ್ತೆ ಖ್ಯಾತೆ ತೆಗೆದಿದೆ. ಮನೋಹರ್ ಪರಿಕರ್ ಹಾದಿಯಲ್ಲೇ ಪ್ರಮೋದ್ ಸಾವಂತ್ ಹೆಜ್ಜೆ ಇಟ್ಟಿದ್ದಾರೆ. ಯೋಜನೆಗೆ ಅನುಮತಿ ನೀಡಲ್ಲ ಅಂತ ಕೇಂದ್ರ ಸಚಿವರ ಭರವಸೆ. ಮಹದಾಯಿಗೆ ಗೋವಾ ಸಿಎಂ ಖ್ಯಾತೆ ವಿರುದ್ಧ ಕೆರಳಿದ ಕರ್ನಾಟಕ. ಅಂದಹಾಗೆ ನಿನ್ನೆ ಗೋವಾ ವಿಧಾನಸಭೆಯಲ್ಲಿ ಮಹದಾಯಿ ಹಂಗಾಮ ನಡೆದಿದೆ. ವಿಪಕ್ಷಗಳ ಪಟ್ಟಿಗೆ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಕೊಟ್ಟ ಉತ್ತರ ರಾಜ್ಯದಲ್ಲಿ ಕಿಡಿ ಹೊತ್ತಿಸಿದೆ. ಫಾರೆಸ್ಟ್ ಕ್ಲಿಯರೆನ್ಸ್ ಹೆಸರಲ್ಲಿ ಮಹದಾಯಿ ಯೋಜನೆಗೆ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅನುಮತಿ ನೀಡಲ್ಲ ಅಂತ ಭರವಸೆ ನೀಡಿದ್ದಾರೆ ಅಂತ ಸಾವಂತ್ ಹೇಳಿದ ಮಾತು ಕಿರಿಕ್ ಚರಿತ್ರೆ ಬಿಚ್ಚಿಟ್ಟಿದೆ. ಇದೊಂದೇ ಮಾತು ಕರ್ನಾಟಕದಲ್ಲಿ ವಾಟರ್ ಬಾಂಬ್ ಸಿಡಿದಂತಾಗಿದೆ. ಜಲಸಂಪನ್ಮೂಲ ಸಚಿವ ಡಿಕೆಶಿ ಅಂತೂ ಗೋವಾ ಸಿಎಂ ಮೆಂಟಲ್ ಬ್ಯಾಲೆನ್ಸ್ ತಪ್ಪಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇದು ರಾಜ್ಯದ ರೈತರ ಮೇಲೆ ಕೇಂದ್ರದ ಪ್ರಹಾರ ಅಂತ ಟೀಕಿಸಿದ್ರು. ಶಾಸಕ ಕೋನಾರೆಡ್ಡಿ ಸರ್ವ ಪಕ್ಷದ ಸಭೆಗೆ ಪತ್ರ ಬರೆಯುವುದಾಗಿ ಹೇಳಿದ್ದಾರೆ. ಗೋವಾ ಸಿಎಂ ಏನು ನಮ್ಮ ಮಹದಾಯಿ ವಿಚಾರದಲ್ಲಿ ಮಾತಾಡಿದ್ದಾರೆ, ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ. ನಾನು ನಮ್ಮೆಲ್ಲ ಸಂಸತ್ ಸದಸ್ಯರಿಗೆ ನಾನು ಭೇಟಿ ಮಾಡ್ತೀನಿ. ಇದು ನಿಮ್ಮ ಸ್ವಾಭಿಮಾನದ ಪ್ರಶ್ನೆ. ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡಿರೋದೇ ತಪ್ಪು. 28 ಜನ ಎಂಪಿಗಳು ಇದ್ಕೊಂಡು 12 ಜನ ರಾಜ್ಯಸಭಾ ಮೆಂಬರ್ ಇದ್ಕೊಂಡು ಕರ್ನಾಟಕ ರಾಜ್ಯದ ಪರವಾಗಿ ಒಗ್ಗಟ್ಟಿನಿಂದ ನಮ್ಮ ಗೌರವವನ್ನು ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ಹೋರಾಟವನ್ನು ಮಾಡಬೇಕು. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದೆ. ಗೋವಾ ಮುಖ್ಯಮಂತ್ರಿಗಳು ಹೇಳಿರುವಂಥ ಆ ಹೇಳಿಕೆ ನಿಜವಾಗಿಯೂ ಕರ್ನಾಟಕದ ಜನರ ಮನಸ್ಸಿನಲ್ಲಿ ಆಕ್ರೋಶ ಮೂಡಿದೆ. ಪ್ರತಿಯೊಂದು ವಿಷಯದಲ್ಲಿ ಬರ ಇರ್ಬೋದು, ಪ್ರವಾಹ ಇರ್ಬೋದು, ಕೇಂದ್ರ ಸರ್ಕಾರದ ಏನು ಪುರಸ್ಕೃತ ಕಾರ್ಯಕ್ರಮಗಳಿದ್ದಾವೆ ಅವೆಲ್ಲ ಕಾರ್ಯಕ್ರಮಗಳಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಇದೇ ರೀತಿ ಅನ್ಯಾಯ ಆಗಿದ್ರೆ ಫೆಡರಲ್ ಸ್ಟ್ರಕ್ಚರ್ಗೆ ಧಕ್ಕೆ ಆಗ್ತದೆ. ಕೇಂದ್ರ ಸರ್ಕಾರಕ್ಕೆ ಮಾನ್ಯ ನಮ್ಮ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ವಿನಂತಿ ಮಾಡೇವಿ, ತಕ್ಷಣ ಇದು ಮಾಡ್ಬೇಕಂತ ಹೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಸರ್ವಪಕ್ಷದ ಸಭೆ ಕರಿಬೇಕು ಅಂತ ಹೇಳಿ ಪತ್ರವನ್ನು ಕೂಡ ಕೊಡುತ್ತೇನೆ. ಗೋವಾ ಸಿಎಂ ಹೇಳಿಕೆ ರಾಜ್ಯ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಬಿಜೆಪಿ ವಿರುದ್ಧ ತಿರುಗ್ತಿದ್ದಂತೆ ವಿಪಕ್ಷ ನಾಯಕ ಅಶೋಕ್ ಕಾಂಗ್ರೆಸ್ ಸಂಸದರ ಮೇಲೆ ಎತ್ತಿ ಹಾಕಿ ಸೇಫ್ ಗೇಮ್ಗಿಳಿದಿದ್ದಾರೆ. ನೀವು ಫಸ್ಟ್ ಮಾಡಿ ತೋರಿಸ್ರಿ. ನೀವು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಎಂಪಿಗಳು 100% ಅದಕ್ಕೆ ಬೆಂಬಲವನ್ನು ಕೊಡ್ತಾರೆ. ರಾಜ್ಯದ ವಿಚಾರ, ಜಲ ನೆಲದ ವಿಚಾರ ಬಂದಾಗ ನಮ್ಮ ರಾಜ್ಯದ ಎಂಪಿಗಳು ಕೂಡ ಬೆಂಬಲವನ್ನು ಕೊಡ್ತಾರೆ. ಎರಡು 2018ರಲ್ಲಿ ಮಹದಾಯಿ ನ್ಯಾಯಮಂಡಳಿ ತೀರ್ಪು ಬಂದಿದೆ. 13.42 ಟಿಎಂಸಿ ನೀರನ್ನ ರಾಜ್ಯಕ್ಕೆ ಹಂಚಿಕೆ ಮಾಡಲಾಗಿದೆ. ಆದರೆ ಯೋಜನೆಗೆ ಕೇಂದ್ರದ ಕ್ಲಿಯರೆನ್ಸ್ ಸಿಗದೆ ಯೋಜನೆ ಅನುಷ್ಠಾನ ಸಾಧ್ಯವಾಗ್ತಿಲ್ಲ. ಈಗ ಪ್ರಮೋದ್ ಸಾವಂತ್ ಹೊತ್ತಿಸಿದ ಕಿಡಿಯಿಂದ ದಶಕಗಳ ಹೋರಾಟಕ್ಕೆ ಮರುಜೀವ ನೀಡಲು ಹೊರಟಂತಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.